ನಮಸ್ಕಾರ ಸ್ನೇಹಿತರೆ, ನಾನು ಇವತ್ತಿನ ತರಗತಿಯಲ್ಲಿ ಈ HSTR ಅಂದರೆ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥದ್ದು ಸುಮಾರು 5,000 ಹುದ್ದೆಗಳು ಏನಪ್ಪ ಅಂದರೆ ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಏನಂದರೆ ನೀವು ನೋಡ್ಬೋದು, ಈಗ ನಾವು ಈಗ ಆರ್ಥಿಕ ಅನುಮೋದನೆಗೊಂಡ ಹುದ್ದೆಗಳು ಅಂದರೆ 15,000 ಏನು ಆರ್ಥಿಕ ಅನುಮೋದನೆಗೊಂಡು ಅಂದರೆ ಶಿಕ್ಷಕರ ನೇಮಕಾತಿ, ಅದರಲ್ಲಿ ಸುಮಾರು 5,000 ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೊಳ್ಳುತ್ತವೆ ಅಂತ ಏನಂದ್ರು ಭರವಸೆ ಕೊಟ್ಟಿದ್ದಾರೆ. ಹಾಗಾಗಿ ಅದರಲ್ಲಿ 5,000 ಹುದ್ದೆಗಳು ನೋಟಿಫಿಕೇಶನ್ ಆಗ್ತಾವ ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ಎಸ್, ಆಗ್ಬೋದು. ಯಾಕಂದರೆ ಅವರು 2022 ಹಿಂದಿನ ಸರ್ಕಾರ ಇದ್ದಾಗ 2,500 HSTR ನೇಮಕಾತಿ ಮಾಡ್ಕೊಳ್ತೀವಿ ಎಂದು ಸುಮಾರು 3 ವರ್ಷಗಳ ಹಿಂದೆನೇ ಹೇಳಿದರು. ಹಾಗಾಗಿ 2,500ಕ್ಕಿಂತ ಕಡಿಮೆ ಪೋಸ್ಟ್ ಇರುವುದಿಲ್ಲ, ಅದಕ್ಕಿಂತವಾಗಿ ಹೆಚ್ಚಿಗೆ ಇರ್ತವೆ. ಹಾಗಾಗಿ ಅವರು ಏನು ಆರ್ಥಿಕ ಅನುಮೋದನೆಗೊಂಡ 15,000 ಹುದ್ದೆಗಳಲ್ಲಿ HSTR 5,000 ಕರೆದ್ರೆ ಏನು ತಪ್ಪಿಲ್ಲ, ಓಕೆ. ಬಟ್ ಹಲವಾರು ರೀತಿಯಾಗಿರ್ತಕ್ಕಂಥ ಈಗ PSTR ಹುದ್ದೆಗಳಿವೆ, GPSTR ಕೂಡ ಹುದ್ದೆಗಳಿವೆ. ಹಾಗಾಗಿ ಮೇನು ಈಗ HSTR ಹುದ್ದೆಗಳು ಅವು ಸುಮಾರು 5,000 ಹುದ್ದೆಗಳು ಇದೆ ಅಂತ ಮಾಹಿತಿ ಇದೆ. ಹಾಗಾಗಿ ಈಗ ಯಾರ್ಯಾರು ಈಗ HSTR ಎಕ್ಸಾಮ್ ಓದ್ತಿದ್ರು ಅವರು ಪ್ರಮುಖವಾಗಿ ನಾನು ಹೇಳ್ತಾ ಹೋಗಿದ್ದೀನಿ. ಏನಪ್ಪ ನೀವು C&R ರೂಲ್ಸ್ ಅಂತ, ಈಗ 90% ಆಗಿರ್ತಕ್ಕಂಥದ್ದು CET. ನೀವೇನು ಎಫರ್ಟ್ ಹಾಕ್ತಿರೋ ಈಗ ಮೇನ್ CET ನೀವು ಎಕ್ಸಾಮ್ ಈಗ ಏನಾದರೂ ಅಪ್ಲಿಕೇಶನ್ ಕರೆದ್ರೆ ನಾಳೆ ನೀವು ಬರೀಬೇಕಾಗಿರೋದು 90%ಗೆ. ಅಲ್ಲಿ ನೀವು ಏನಾದರೂ ಎಷ್ಟು ಮಾರ್ಕ್ಸ್ಗಿರ ಕರೀಲಿ ಅವರು, ಅದು ನೀವು ಪ್ಯಾಟರ್ನ್ ಆಗಿರ್ತಕ್ಕಂಥದ್ದು ಏನಾದರೂ ಎಕ್ಸ್ಟ್ರಾ ಮಾರ್ಕ್ಸ್ ಇಟ್ಟರು ನೀವು 90%ಗೆ ಅಷ್ಟೇ ಮಾತ್ರ ನೀವು ಎಕ್ಸಾಮ್ ಬರೀಬೇಕಾಗುತ್ತದೆ. ಹಾಗಾದರೆ ಇನ್ನೂ 10% ಯಾವುವು ಅಂದರೆ 8% ಡಿಗ್ರಿ, ನೀವೇನು ಪದವಿ ಪಡೆದಿರೋ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ 8% ನೀವು ಡಿಗ್ರಿಯಲ್ಲಿ ಅವರು ಕೌಂಟ್ ಮಾಡ್ತಾರೆ. ಮತ್ತು ನೀವು ಕೌಂಟ್ ಮಾಡಿ ಇಟ್ಕೋಬೋದು ಎಷ್ಟು ಪರ್ಸೆಂಟ್ ಆಗುತ್ತೆ ಎಂದು ಹೀಗೆ ಲೆಕ್ಕವನ್ನು ಮಾಡಿ ಇಟ್ಕೋಬೋದು. ಮತ್ತು 2% B.Ed, ಹೀಗೆ ನೀವು B.Ed ಪದವಿ ಪಡೆದಿರೋ ಅಷ್ಟು ಮಾರ್ಕ್ಸ್ಗೆ 2% ನೀವು ಏನು ಮಾಡಿದರೆ ನಿಮಗೆ ಮಾರ್ಕ್ಸ್ ಸಿಗುತ್ತೆ ಅಂತ ಹೇಳ್ಬೋದು. ಏನಪ್ಪ ಈಗ ಅಂದರೆ 90% ಆಗಿರ್ತಕ್ಕಂಥದ್ದು ಏನು CET ಏನಪ್ಪ ಅದು ನೀವು ನೋಟಿಫಿಕೇಶನ್ ಕರೆದ ಮೇಲೆ ಏನು ನೀವು ಸ್ಕೋರ್ ತೆಗಿತೀರೋ ಅದಕ್ಕೆ 90% ಅವ್ರ ಲೆಕ್ಕವನ್ನು ಹಾಕಿ ಫೈನಲ್ ಮೆರಿಟ್ ಬಿಡ್ತಾರೆ. ಹಾಗಾಗಿ ಈಗ HSTR ಎಕ್ಸಾಮ್ ಏನು ಸ್ಟಡಿ ಮಾಡ್ತಿದ್ರು ಎಲ್ಲ ಸ್ನೇಹಿತರು, ನೀವು ಅಷ್ಟು ಹುದ್ದೆಗಳು ಇಷ್ಟು ಹುದ್ದೆಗಳು ಅನ್ನೋದಕ್ಕಿಂತ ನೀವು ಸ್ಟಡಿಯನ್ನು ಕಂಟಿನ್ಯೂ ಮಾಡಿ. ಇದು ಏನಪ್ಪ ಅಂದರೆ ಈಗ 5,000 ಹುದ್ದೆಗಳು ಒಂದು ಏನಪ್ಪ ಅಂದರೆ ಕರೀತಾರಂತ 100% ಯಾವ ರೀತಿ ಅಂತಂದರೆ ಮಾಹಿತಿ ಇದೆ. ಯಾಕಂದರೆ ಅಲ್ಲಿ ಸುಮಾರು ಹಲವಾರು ರೀತಿಗಿರ್ತಕ್ಕಂಥ ಗೊಂದಲಗಳಿವೆ. ಯಾಕಂದರೆ ಅಲ್ಲಿ ಆರ್ಥಿಕ ಅನುಮೋದನೆಯಲ್ಲಿ ಇನ್ನೂ ಅವರು ಏನಪ್ಪ ಅಂದರೆ ಅಧಿಕೃತವಾಗಿ ಮಾಹಿತಿಯನ್ನು ಯಾರು ಕೊಟ್ಟಿಲ್ಲ. ಬಟ್ ಯೂಟ್ಯೂಬ್ ಚಾನಲ್ ಅವರು ಒಂದು ಅಂದಾಜು ಮೇಗೆ ಎಲ್ಲರೂ ಏನು ಹೇಳ್ತಿದ್ದಾರೆ. ಹಾಗಾಗಿ 2,500 ಹುದ್ದೆಗಳು HSTR ಎಕ್ಸಾಮ್ ಆಲ್ರೆಡಿ ಅವರು ನೋಟಿಫಿಕೇಶನ್ ಮಾಡ್ತಿನ ಹೊಂದಿದ್ರು ಅಂದರೆ ಹಿಂದಿನ ಸರ್ಕಾರ. ಅಂದರೆ ಅಲ್ಲಿ ಕಡಿಮೆ ಆಗೋದಿಲ್ಲ. ಈಗ 15,000 ಆಗಿರ್ತಕ್ಕಂಥ ಲೆಕ್ಕವನ್ನು ಹಾಕಿದರೆ 5,000 HSTR ಎಕ್ಸಾಮ್ ಕರಿಬಹುದು ಅನ್ನೋ ಏನಪ್ಪ ಅಂದರೆ ಇದು ಲೆಕ್ಕಾಚಾರ ಅಂತ ಹೇಳ್ಬೋದು. ಈಗ ಯಾವುದೇ ಒಂದು ಯೂಟ್ಯೂಬ್ ಚಾನಲ್ಲು 5,000 ಹುದ್ದೆಗಳು ಮಾಹಿತಿ ಪಕ್ಕ ಅಂತ ಯಾರೂ ಹೇಳಿಲ್ಲ. ಹಾಗಾಗಿ ನೀವು ಒಂದು ಮೋಟಿವೇಶನ್ ತಗೊಳ್ರಿ. ಈಗ 100 ಹುದ್ದೆಗಳನ್ನು ಕರೆದರೂ ನಿಮ್ಮ ಪೋಸ್ಟಿಗೆ ನೀವು ಒಂದು ಪೋಸ್ಟಿಗೆ ಬದ್ಧರಾಗಿ ಓದಬೇಕು, ಕಂಟಿನ್ಯೂ ಆಗಿ ಸ್ಟಡಿ ಮಾಡಿರಿ ಅಂತ ಹೇಳ್ತೀನಿ. ಸೊ ಪಾಸಿಟಿವ್ ಆಗಿ ನೀವು ಓದಿ. 2,000 ಪೋಸ್ಟ್ ಕರೆದ್ರೂ ನಿಮ್ಮದು ಏನಪ್ಪ ಅಂದರೆ ನಿಮ್ಮ ಒಂದು ಹುದ್ದೆಗೆ ನಿಮ್ಮ ಏನು ಸಬ್ಜೆಕ್ಟ್ ಇರುತ್ತೋ ಆ ಸಬ್ಜೆಕ್ಟಿಗೆ ನಿಮ್ಮ ಒಂದು ಹುದ್ದೆಗೆ ನೀವು ಗೋಲ್ ಇಟ್ಕರ್ರಿ. ಚೆನ್ನಾಗಿ ಓದಿ, ಕಂಟಿನ್ಯೂ ಆಗಿರ್ತಕ್ಕಂಥ ಸ್ಟಡಿಯನ್ನು ಮಾಡಿ. ಈಗ ಪೇಪರ್ 1 ಪೇಪರ್ 2 ಬರುತ್ತೆ. ಪೇಪರ್ 1ನಲ್ಲಿ ಕಾಮನ್ ಸಬ್ಜೆಕ್ಟು ಸೈಕಾಲಜಿ ಬರುತ್ತೆ, ಕಂಪ್ಯೂಟರ್ ಬರುತ್ತೆ, ಇಂಗ್ಲೀಷ್ ಬರುತ್ತೆ, GK ಬರುತ್ತೆ. ಈಗ GK ಸಾಮಾನ್ಯವಾಗಿ ಹೇಳ್ಬೋದು ಕರೆಂಟ್ ಅಫೇರ್ಸ್ ಸಂಬಂಧಪಟ್ಟಿರ್ತಕ್ಕಂಥ GK ಕೇಳ್ತಾರೆ ಇಲ್ಲಿ. ಹಾಗಾಗಿ ನೀವು ಡೈಲಿ ನ್ಯೂಸ್ ಪೇಪರ್ ಆಗಿರ್ಬೋದು, ಮಂತ್ಲಿ ಮ್ಯಾಗ್ಝಿನನ್ನು ಓದಬೇಕಾಗುತ್ತದೆ. ಅದು ಪ್ರಮುಖವಾಗಿ ಶೈಕ್ಷಣಿಕ ಮನೋವಿಜ್ಞಾನ ನೀವೇನು B.Edನಲ್ಲಿ ಓದಿದ್ರೋ ಅದನ್ನೇ ಕೂಡ ಅಲ್ಲಿ ಓದಬೇಕಾಗುತ್ತದೆ. ಈ ಕಂಪ್ಯೂಟರ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಈ ಕಂಪ್ಯೂಟರ್ಗೆ ಏನಪ್ಪ ಅಂದರೆ ಅಲ್ಲಿ ಏನಪ್ಪ ಅಂದರೆ ಎಲ್ಲವೂ MCQ ಆಧಾರಿತವಾಗಿಯೇ ಇರ್ತಕ್ಕಂಥದ್ದು. ಹಾಗಾಗಿ ನೀವು ಎಲ್ಲವೂ ಅಲ್ಲಿ ಕಂಪ್ಯೂಟರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಜ್ಞಾನವನ್ನು ತಿಳಿದುಕೊಳ್ಳಬೇಕಾಗುತ್ತದೆ. ಈಗ ಇನ್ನೊಂದು ಏನಪ್ಪ ಅಂದರೆ ಅಲ್ಲಿ ಮೆಂಟಲ್ ಅಬಿಲಿಟಿನೂ ಕೂಡ ಇರುತ್ತೆ. ಹಾಗಾಗಿ ಅದನ್ನು ನೀವು ನೆಗೆಟಿವ್ ಆಗಿ ಮೆಂಟಲ್ ಅಬಿಲಿಟಿ ಬರಲ್ಲ ಅನ್ನೋದು ತಪ್ಪು. ಹಾಗಾಗಿ ಅಲ್ಲಿ ಮೆಂಟಲ್ ಅಬಿಲಿಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳಿನ ಅಭ್ಯಾಸವನ್ನು ಮಾಡಿ. ದಯಮಾಡಿ ನೀವು ಅಲ್ಲಿ ಎಲ್ಲ ಸಬ್ಜೆಕ್ಟ್ನಲ್ಲಿ ಗ್ರಿಪ್ ಇದ್ದರೆ ನಿಮ್ಮ ಸ್ಕೋರು ನಾರ್ಮಲ್ಗಿಂತ ಅಂದರೆ ಅವರೇಜ್ಗಿಂತ ಹೆಚ್ಚಿಗೆ ಮಾರ್ಕ್ಸನ್ನು ತೆಗಿತೀರಾ. ಮತ್ತು ನಿಮ್ಮ ಸಬ್ಜೆಕ್ಟ್ ನೀವೇನು ಆಪ್ಷನಲ್ ಸಬ್ಜೆಕ್ಟ್ ಓದ್ತಿರೋ ಅಲ್ಲಿ ಪ್ರಮುಖವಾಗಿ ನೀವು ಕೂಡ ಅಲ್ಲಿ ಅತಿ ಹೆಚ್ಚು ಮಾರ್ಕ್ಸನ್ನು ತೆಗೆದುಕೊಳ್ಳುವ ಪ್ರಯತ್ನವನ್ನು ಮಾಡಿ ಅಂತ ಹೇಳ್ತೀನಿ. ಅವರು 5,000 ಕರಿಬೋದು, ಯಾಕಂದರೆ ಅತಿ ಹೆಚ್ಚು. ಯಾಕಂದರೆ ಈಗ 3 ವರ್ಷಗಳ
ಆದಮೇಲೆ ಈಗ ಮತ್ತೆ ನೋಟಿಫಿಕೇಶನ್ ಅಂದರೆ ಹೆಚ್ಚಿಗೆ ಪೋಸ್ಟ್ ಇದ್ದೇ ಇರುತ್ತವೆ. ಈಗ GPT ಅಂತೂ ಹೈಯೆಸ್ಟ್ ಇರಲ್ಲ, ಆದರೆ PSTR ಆಗಿರ್ಬೋದು, HSTR ಹೈಯೆಸ್ಟ್ ಆಗಿರ್ತಕ್ಕಂಥ ಪೋಸ್ಟ್ಗಳು ಕರೀತಾರೆ. 15,000 ಅಂದರೆ HSTR 5,000ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ದೋಖ ಇರುವುದಿಲ್ಲ. ಹಾಗಾಗಿ ಇದು ಅಂದಾಜಿನ ಮಾಹಿತಿ ಅಂತ ಹೇಳ್ತೀವಿ. ಎಲ್ಲರೂ ಏನು ಯೂಟ್ಯೂಬ್ ಚಾನಲ್ ಇದೆಲ್ಲ ಅಧಿಕೃತವಾಗಿ ಯಾರೂ ಮಾಹಿತಿ ಅಲ್ಲ, ಅಂದಾಜು ಮ್ಯಾಗೆ 5,000 ನೋಟಿಫಿಕೇಶನ್ ಆಗುತ್ತೆ ಅನ್ನೋ ಮಾಹಿತಿ ಮಾತ್ರ ಇದು ಫೈನಲ್ ಆಗಿ ಹೇಳ್ತಿರ್ತಕ್ಕಂಥದ್ದು. ಹಾಗಾಗಿ ನಿಮಗೇನು ಓದುವವರಿಗೆ ಮೋಟಿವೇಶನ್ ಆಗುತ್ತೆ ಅಷ್ಟೇ. ಯಾಕಪ್ಪ ಅಂದರೆ ಈಗ ಪೋಸ್ಟು 100 ಅಂದರೆ ಮೋಟಿವೇಶನ್ ಏನಪ್ಪ ಅಂದರೆ ನಿಮಗೆ ಇದಾಗಲ್ಲ ಅಂತ ಹೇಳ್ಬೋದು. ಹಾಗಾಗಿ ಅಲ್ಲಿ 15,000 ಹುದ್ದೆಗಳಲ್ಲೇ HSTR ಕೂಡ ಹೈಯೆಸ್ಟ್ ಆಗಿರ್ತಕ್ಕಂಥದ್ದು ಕರೀತಾರೆ ಅಂತ ನಾನು ಹೇಳ್ಬೋದು. ಹಾಗಾಗಿ ಇದು C&R ರೂಲ್ಸ್ ಹೇಳ್ತಾ ಹೋಗಿದ್ದೀನಿ, ಬುಕ್ ಲಿಸ್ಟ್ ಹೇಳ್ತಾ ಹೋಗಿದ್ದೀನಿ, ಸಿಲೆಬಸ್ ಹೇಳ್ತಾ ಹೋಗ್ತೀನಿ. ಈಗ ಸಬ್ಜೆಕ್ಟ್ ವೈಸ್ ಇನ್ನೂ ಬಾಕಿ ಇರ್ತಕ್ಕಂಥ ಸಿಲೆಬಸ್ ಕೂಡ ಹೇಳ್ತಾ ಹೋಗ್ತೀನಿ ಅಂತ ಹೇಳ್ತೀನಿ. ಈಗ ನೀವು ನಿಮ್ಮ ಸಬ್ಜೆಕ್ಟ್ ವೈಸು ಏನಿರುತ್ತೋ ಆ ಸಬ್ಜೆಕ್ಟ್ಗೆ ನಿಮ್ಮದು ಏನು ಜನರಲ್ ಆ ಸಬ್ಜೆಕ್ಟ್ನಲ್ಲಿ ಓಲ್ಡ್ ಏನು 2015ರಲ್ಲಿ ಕರೆದ್ರು, ಈಗ ನೋಡಿ 10 ವರ್ಷಕ್ಕಿಂತ ನೋಟಿಫಿಕೇಶನ್ ಆಗಿಲ್ಲ HSTR ಎಕ್ಸಾಮ್. ಹಾಗಾಗಿ ಅಲ್ಲಿ HSTRಗೆ ಮೂಲ ಆಗಿರ್ತಕ್ಕಂಥ ಆದ್ಯತೆಯನ್ನು ಕೊಡ್ತಾರೆ. ಈಗ ನೋಟಿಫಿಕೇಷನ್ನಲ್ಲಿ ಆರ್ಥಿಕ ಅನುಮೋದನೆಗೊಂಡವು ಈಗ ಆಗ್ತಿರೋದು ಒಂದೇ ನೋಟಿಫಿಕೇಶನ್ ಮಾತ್ರಕ್ಕೆ ಅಷ್ಟೇ ಈಗ ತಡೆ ಹಿಡಿದಿರ್ತಕ್ಕಂಥದ್ದು. ಮೊನ್ನೆ GPSTR ಹೆಚ್ಚುವರಿ ಏನು ಕೋರ್ಟ್ನಲ್ಲಿತ್ತು ಅದನ್ನು ಬಿಡುಗಡೆ ಮಾಡಿದ್ದಾರೆ. ಅವ್ರ ಲಿಸ್ಟ್ ಅವರು ಕೌನ್ಸಿಲಿಂಗ್ ಮಾಡ್ತಿದ್ದಾರೆ. ಈಗ ಏನಪ್ಪ ಅಂದರೆ ಎಲ್ಲ ಫೋಕಸ್ ನೋಟಿಫಿಕೇಶನ್ ಕಡೆ ಇದೆ. ಹಾಗಾಗಿ ಎಲ್ಲರೂ ಏನಪ್ಪ ಅಂದರೆ ಅಭ್ಯಾಸವನ್ನು ಒಂದು ಟೈಮ್ ಟೇಬಲ್ ಹಾಕಿಬಿಡ್ರಿ, ಮತ್ತು ನೀವು ಡೈಲಿ ಫೋನ್ ಯೂಸ್ ಮಾಡ್ತಿರೋದು ಒಂದು ಟೈಮ್ ಇಟ್ಕೊಳ್ಳಿ ಅಂತ ಹೇಳಿ ನಿಮ್ಮ ಅಧ್ಯಯನವನ್ನು ಚುರುಕುಗೊಳಿಸಿ ಮತ್ತು ಎಫೆಕ್ಟಿವ್ ಆಗಿರ್ತಕ್ಕಂಥ ನೋಟಿಫಿಕೇಶನ್ ಆದಮೇಲೆ ಓದ್ತೀನಿ ಟೈಮ್ ಇಲ್ಲ ಅನ್ನೋದ್ರ ಬದಲಿ ಈಗ ಟೈಮ್ ಇದೆ, ನೋಟಿಫಿಕೇಶನ್ ನಾಳೆ ರಾತ್ರಿನೂ ಆಗ್ಬೋದು, ಇನ್ನೂ 1 ತಿಂಗಳು ಬಿಟ್ಟು ಆಗ್ಬೋದು. ಹಾಗಾಗಿ ನಿಮ್ಮದು ಅವು ಎಷ್ಟರ ಪೋಸ್ಟ್ ಕರೀಲಿ ನಿಮ್ಮ ಅಧ್ಯಯನವನ್ನು ಸತತವಾಗಿ ಅಧ್ಯಯನವನ್ನು ಮಾಡಿ ಅಂತ ಹೇಳಿ ನಾನು ಮುಂದಿನ ತರಗತಿಯಲ್ಲಿ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಪೋಸ್ಟ್ ಏನಾದರೂ ಅಪ್ಡೇಟ್ ಸಿಕ್ಕರೆ ನಾನು ಫುಲ್ ಆಗಿರ್ತಕ್ಕಂಥ ಮಾಹಿತಿಯನ್ನು 100% ಕೊಡ್ತೀನಿ. ಹಾಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ನಿಮಗೇನಾದರೂ ಪ್ರಶ್ನೆಗಳಿದ್ದರೆ ಕಾಮೆಂಟ್ ಮೂಲಕ ತಿಳಿಸಿ, ನಾವು ತಕ್ಷಣ ರೀತಿಗಿರ್ತಕ್ಕಂಥ ಉತ್ತರವನ್ನು ಕೂಡ ಕೊಡ್ತೀವಿ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ HSTRಗೆ ನಾನು ಡೈಲಿ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಹಾಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಏನಪ್ಪ ಅಂದರೆ ಉಚಿತವಾಗಿ ನಾನು ಮಾಹಿತಿಯನ್ನು ನೀಡುವ ಒಂದು ಕೆಲಸವನ್ನು ಮಾಡ್ತಿದ್ದೀನಿ. ಹಾಗಾಗಿ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ನಾನು ಮುಂದಿನ ತರಗತಿಯಲ್ಲಿ ಸಿಗ್ತೀನಿ. ಧನ್ಯವಾದಗಳು.